ನಾವು ಒಳ್ಳೆಯವರು ಅಂತ ನಂಬ್ತೀವೋ ಅವರೇ ಒಳ್ಳೆಯವರಲ್ಲ. ನಾನು ಗಿಡ ಮಕ್ಕನ ಏನೋ ಒಳ್ಳೆಯವಳು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಬುದ್ಧಿ ಸರಿ ಇಲ್ವಂತಿ. ಯಪ್ಪ, ಎಲ್ಲರೂ ಇವಾಗ ಕೂಲಿಯರು ಜಗಳ ಮಾಡ್ತಾರೆ ಅಮ್ಮನ ಹತ್ರ ಬಂದು. ಬರೀ ನಮ್ಮ ದುಡ್ಡು ತಿಂದಿದ್ಯಾ ಅಂತ. ಹೆಂಗೋ ಆ ಅಮ್ಮನ್ನ ನಮ್ಮಿಂದ ದೂರ ಇಡಬೇಕು. ನಮ್ಮ ಮನೆ ಒಳಕ್ಕೆ ಬಿಡ್ಕೊಂಬಕ್ಕೆ ಹೋಗ್ಬಾರ್ದು. ಅಮ್ಮ, ಆ ಗಿಡ ಮಂಟಿನ ಇಲ್ಲಿ ಬಿಡ್ಕೋಬೇಡ ಕಣಮ್ಮ, ಮನೆಯಾಗೆ ಇಲ್ಲೋದಿದ್ದು ಮಾಡ್ತೈತೆ. ನೀನು ದುಡ್ಡು ಕೊಟ್ಟಿದ್ದಲ್ಲ ಅವಾಗ ಕೇಳ್ದ ಅದನ್ನ. ಇಲ್ಲ 30,000 ಇಸ್ಕೊಂಡೈತೆ, ಕೊಡುತ್ತೆ. ಏನೋ ಹುಡುಗ ಯಾತ ಪೀಚ್ ಕಟ್ಟೋಕೆ ಅಂತೇಳಿ ನಮ್ಮ ಹುಡುಗ ಎಲ್ಲ ಕೆಲ್ಸಕ್ಕೆ ಸೇರ್ತಾನೆ ಅಂತೇಳಿ ಇಸ್ಕೊಂಡಿತ್ತು 30,000 ದುಡ್ಡು ಕೊಡಬೇಕು. ಕೇಳ್ತೀನಿ ತಗ. ಇವಾಗ ನಾನು ಅನ್ನಿಸ್ತೈತೆ ನೋಡಪ್ಪ, ಕೂಲಿಯರ್ಗೆ 100 ರೂಪಾಯಿ ಇಟ್ಕೊಂಡು ಕೊಡುತ್ತಲ್ಲ, ಇನ್ನು ನಮ್ದು ಕೊಡ್ತಾಳೋ ಇಲ್ಲ ಅಮ್ಮಂಗಾಗೈತಿ. ಕೇಳ್ತೀನಿ ನಾನು. ಕೇಳ್ದಂಗಂತ ಬಿಡಲ್ಲ. ಕೇಳ್ತೀನಿ. ಅವತ್ತು ಬಂದು ಗೋಳಾಡ್ತರು, ತಮ್ಮ 30,000 ಎಮರ್ಜೆನ್ಸಿ ಕಣಮ್ಮ, ನಮ್ಮ ಹುಡುಗಕ್ಕೆ ಫೋನ್ಪೇ ಮಾಡಮ್ಮ ಅಂತೇಳಿ ಗೋಳಾಡ್ತು. ಅದಕ್ಕೆ ಮಾಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಏನೋ ಎತ್ತ ಅಂತ ನೋಡೋಣ. ಕೇಳ್ಬಿಟ್ಟು ನಾನೆಲ್ಲನ ಕೇಳ್ಕೊಂಡು ಇಸ್ಕೊಂಬ್ತೀನಿ ಬಿಡು. ಒಟ್ಟಿನಲ್ಲಿ ಮನುಷ್ಯನೇ ಬಿಡ್ಕೊಂಬಕ್ಕೆ ಹೋಗ್ಬಾರ್ದಮ್ಮ. ಓಟಿಂಗ್ ಆಗಿರೋ ಎಡವಟ್ಟುಗಳನ್ನೆಲ್ಲ ಕೇಳಿದ್ರೆ ಆಮೇಲೆ ಯಾಕೆ ಬೇಕು, ಸಾಕು. ಈಗ ಅನುಭವಿಸ್ತಾ ಇರೋದೇನೆ ಸಾಕು ನಮಗೆ. ಒಂದ್ರ ಮೇಲೆ ಒಂದು ತೊಂದರೆ ಅನುಭವಿಸ್ತಾ ಇದ್ದೀವಿ. ಇದರಿಂದ ಎಲ್ಲ ದೂರ ಇದ್ದು ಬಿಡ್ಬೋದು, ಒಳ್ಳೇದು. ನಮ್ಮ ಆ ದುಡ್ಡ ಕೇಳಿಸ್ಕೊಬಿಡು. ನಾನೇ ಕೇಳ್ತೀನಿ ಹೇಳು. ನಾನೇ ಕೇಳಿಸ್ಕೊಂಡು ಆ ಅಮ್ಮನ್ನ ನಮ್ಮ ದುಡ್ಡು ಕೊಡಮ್ಮ ಅಂತ ಹೇಳ್ತೀನಿ. ಅದಕ್ಕೆ ಮತ್ತೆ ಫಾಸ್ಟ್ ಇವಾಗ ನಮ್ಮ ದುಡ್ಡು ಇಸ್ಕೋಬೇಕಣಮ್ಮ, ಮತ್ತು ಆಮೇಲೆ ಮೋಸ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಕೊಡು ಅಂತ ಹೇಳ್ತೀನಿ. ಹೇಳಿ ಗೊತ್ತಾಳಲ್ಲ ಆ ಅಮ್ಮ, ಕೇಳ್ತೀನಿ. ಅಷ್ಟೇ ಇರಬೇಕು. ಬಾಗ್ಲಿಕ್ಕೊಂಡು ಸುಮ್ಮನೆ ಆ ಅಮ್ಮ ಬಂದು ಬಿಡ್ತಾಳೆ. ಯಾತನ ಒಂದು ಸುತ್ತ ಮಾತಾಡ್ತಾ ಇದೀವಿ ಅಂದ್ರೆ ಸಾಕು ಬಂದು ಬಿಡ್ತಾಳೆ. ನನಗೆ ಹಿಂಗೆ ಮತ್ತೆ ಹೇಳ್ಕೊಟ್ಟಿದ್ದು. ಸುಮ್ಮನೆ ನೀನು ಅನುಮಾನ ಪಡಬೇಡ ಪ್ರವೀಣನ ಮೇಲೆ, ಹಿಂಗೆ ಅಂತ ಇಲ್ಲದ್ದು ಹೇಳ್ಕೊಟ್ಲು. ನಾನು ಇವಳು ಮಾತು ಕೇಳ್ಕೊಂಡು ನಂಬ್ಕೊಂಡೆ. ಇವಳು ಮಾತು ಕೇಳಿದ್ರೆ ಅಷ್ಟೇ. ಹೆಂಗೋ ನಮ್ಮ ಅಜ್ಜಿ ಬರೋದಕ್ಕೆ ಎಲ್ಲ ನಮಗೆ ಗೊತ್ತಾಯ್ತು ಕಣಮ್ಮ. ನಮ್ಮ ಅಜ್ಜಿ ಬರಲಿಲ್ಲ ಅಂತಂದಿದ್ರೆ ನನಗೆ ಆ ವಿಷಯನೂ ಗೊತ್ತಾಗ್ತಾ ಇರಲಿಲ್ಲ ತನ್ವಿ. ಹೆಂಗೋ ನಮ್ಮ ಅಜ್ಜಿ ಬರೋದಕ್ಕೆ ಎಲ್ಲ ಗೊತ್ತಾಯ್ತತ್ತೆ. ನಿಮ್ದೇ ಇರೋದು ಒಳ್ಳೇದು. ಏನನ ಮಾಡ್ಕೊಂಬ್ಲಿ, ನನಗೆ ಆಲೆ ನಿಮ್ಮ ಅರ್ಥಂಗಾತು. ಏನನ ಮಾಡ್ಕೊಂಬ್ಲು ಹೋಗ್ಲಿ ಆ ಪ್ರವೀಣ. ನಮ್ಮ ಆ ಅಮ್ಮನ ಬುದ್ಧಿ ಸರಿಲ್ಲ, ಆಂಟಿ ಬುದ್ಧಿ. ಅದಕ್ಕೆ ನಮ್ಮ ಮನೆ ಹತ್ರ ಎಷ್ಟಾದ್ರೂ ಬಿಡ್ಕೊಂಬಕ್ಕೆ ಹೋಗ್ಬಿಡ. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿರಾನ. ಅಮ್ಮ, ಇವಾಗ ನಾನು ಅದೃಷ್ಟ ಗುಂಡಣ್ಣನೆಲ್ಲ ಮಾತಾಡ್ಸೋಣ. ನೀನು ಮಾತಾಡ್ಸ್ಕೊಂಡು ಚೆನ್ನಾಗಿರು. ಮಾತಾಡ್ಸೋದಲ್ಲಿ ಮಾತಾಡಿಸ್ತಾರೆ ನೋಡೋಣ. ಅವ್ರು ಯಾಕೋ ಬೇಜಾರು ಮಾಡ್ಕೊಂಡವ್ರೆ. ನಾನು ಮಾತಾಡ್ಸೋರು ಅವ್ರು ಮಾತಾಡಲ್ಲ. ಅದಕ್ಕೆ ನಾನು ಸುಮ್ಮನೆ ಇದೀನಿ. ನಾನು ಮಾತಾಡ್ಸೋಕೆ ಹೋಗಿಲ್ಲ. ಹೋಗಿ ಮಾತಾಡ್ಸೋದಲ್ಲಿ ನೋಡೋಣ ಏನು ಹೇಳ್ತಾರೆ ಅಂತೇಳಿ. ಹೋಗಿ ಗಿಡ್ಡಮ್ಮನ ಫಸ್ಟು ದುಡ್ಡು ಕೇಳಿದ್ದೀನಿ, ಅದಿಲ್ಲ ಏನಂತಾಳೆ ನೋಡೋಣ. ನಮ್ಮ ಕೇಳಿಸ್ಕೊ. ನೀನು 5,000 ಅಲ್ಲ, 10,000 ಅಲ್ಲ, 30,000 ರೂಪಾಯಿ ದುಡ್ಡು ಕೊಟ್ಟಿದ್ಯಾ, ಕೇಳಿಸ್ಕೊಳಮ್ಮ. ಸರಿ ಆಯ್ತು ಹೇಳು. ಹೋಗಿ ಕೇಳ್ತೀನಿ ತಡಿ. ನಾನು ಬುತ್ತೀನಿ ತಡಿ. ಅದೆಲ್ಲ ನಂಬುತ್ತೆ ನೋಡೋಣ. ದುಡ್ಡು ಕೊಡಮ್ಮ. ನಮ್ಮ ಮನೆಯಾಗೆಲ್ಲ ನೋಡಿ ಹಿಂಗೆ ಸಮಸ್ಯೆ ಆಗೈತೆ. ನಮ್ಮ ಮನೆಯಾಗ ನೋಡಿದ್ರೆ ಹಿಂಗೆ ಮಾಡಿ ಹೋಗವ್ರೆ. ನಾನು ನನ್ನ ಮಗಳಿಬ್ರು ಇದ್ದೀವಿ ನಮ್ಮ ಮನೆಯಾಗೆ ಅಂತ ಹೇಳಿ ಹೇಳು ಅಷ್ಟೇ. ನಮ್ಮ ಕಷ್ಟ ನಾವು ಹೇಳ್ಕೊಬೇಕು. ನಮ್ಮ ಕಷ್ಟ ನಾವು ಹೇಳ್ಕೊಂಬ್ಲಿಲ್ಲ ಅಂತಂದರೆ ದುಡ್ಡು ಬರಲ್ಲ. ತಿನ್ ದಂಡ್ಪಿಂಡದಂಗೆ ಓಡಾಡ್ತಾನೆ. ಸುಮ್ಮನೆ ಇಂಥವ್ರನ್ನ ಕರ್ಕೊಂಬಂದು ನಾವು ಮನೆಯಾಗ ಕಿಕ್ಕೊಂಡು ಎಷ್ಟೋರ ಹೊತ್ಕೊಂಬೋದು. ಬರೀ ತಿಂದು ಓಡಾಡೋದೇ. ಬದುಕಿಲ್ಲ, ಬಾಳಿಲ್ಲ, ಕೆಲಸ ಇಲ್ಲ, ಕಾರ್ಯವಿಲ್ಲ ಅಮ್ಮಂಗೆ. ಅಲ್ಲ ನೋಡು, ಸುಮ್ಮನೆ ತಿಂದು ಏನು ಓಡಾಡ್ದೆ ಏನಮ್ಮ ಮಾಡಿಕ್ತೀನಿ. ಇನ್ನು ನೋಯ್ಬೇಕಾಗಿದ್ದೇನೈತಿ. ಉಂಡ್ಕೊಂಡು ಓಡಾಡ್ತಾನೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಮೊದ್ಲಿಂಗೆ ವಾರಕ್ಕೆ ಹೋಗ್ತಿರ್ಲಿಲ್ಲ. ಈಗೇನು ಬಿಡು, ಜನ ಅಂದನ ಒಮ್ಲಿ ಬಿಟ್ಟನ ಬಿಡ್ಲಿ ಅಂತೇಳಿ ನಾನು ಹೇಳಿರೋಕ್ಕೆ ಅಂದ್ರು ಒಮ್ಲಿ ಅಂತೇಳಿ ಅದೇ ಒಂದು ಇದ್ಮೇಲೆ ಓಡಾಡ್ತಿರ್ತಾನೆ ಯಾವಾಗ್ಲೂ. ಏನು ಹೇಳ, ಸುಮ್ಮನೆ ಇವತ್ತು ಹಿಂಗಂತ ಅನ್ನಿಸ್ಕೊಂಡು ಇವತ್ತು ಹಿಂಗೆ ಮಾಡ್ಕೊಂಬಂತ ಪರಿಸ್ಥಿತಿ ಬಂತು ಹೋಗತ್ತೆ. ಬಂದಿದ ತಕ್ಷಣ ನಗು ಮುಕ್ತಾಗಿ ಇರೋಣ ಅಂಬಲ್ಲ. ಆ ಮಕ ನೋಡು ಹೆಂಗೆ ಉರಿತಾ ಐತೆ. ಹೇಳು, ಬಂದಿದ ತಕ್ಷಣ ಒಂದು ಸ್ವಲ್ಪ ನಗ್ನಗ್ತಾ ಇದ್ರೆ ನನಗೂ ಎಷ್ಟೋ ಸ್ವಲ್ಪ ಸಮಾಧಾನ ಆಗುತ್ತೆ. ಏನು ಹಂಗೆ ದೊಡ್ಡ ಕೆಲ್ಸಕ್ಕೆ ಹೋಗಿ ಬರ್ತಾ ಇದೆಯಾ? ಮಸ್ತ ದುಡ್ಕೊಂಡು ಬತ್ತೀಯ ನೋಡು. ನೀನು ನೋಡಿದ ತಕ್ಷಣ ನಾನು ಸಮಾಧಾನ ಮಾಡ್ಕೊಂಡು ನಗ್ನಗ್ತಾ ಇರ್ಬೇಕಂತೆ. ಅದು ಹೆಂಗಿರ್ತಾರೆ ನಿನ್ನ ಮಕ ನೋಡಿ. ಯಾಕೋ ನಿನ್ನ ಮಕ ನೋಡಿದ್ರೆ ನನಗೆ ಸರ್ ಬರ್ತಾ ಇಲ್ಲ. ಏಯ್, ಯಾಕೆ ಹಿಂಗೆ ಆಡ್ತೀಯ? ಸುಮ್ಮನೆ ಇದಾಗ್ತೀವಿ ನೋಡು. ಅರ್ಥ ಮಾಡ್ಕೊ ಹೇಳೋದನ್ನ. ಅದೇನಕ್ಕೆ ಸಿಟ್ಟಾಗ್ತಾ ಇದೆಯಾ? ಇಷ್ಟೆಲ್ಲ ಹೇಳಿದ್ರು ಬರೀ ಜಗಳ ಮಾಡ್ಕೊಂಬದೇ. ಆದರೆ ನನ್ನಿಂದ ಬರೀ ಜಗಳ ಮಾಡೋದಕ್ಕೆ ನೀನು ಟ್ರೈ ಮಾಡ್ತಾ ಇದೆಯಾ? ಬಿಡು ಹೋಗ್ಲಿ ಅಂತ ಹೇಳ್ತಾ ಇಲ್ವಾ ನಾನು? ಮಾಡ್ಕೊಡ್ತೀನಿ, ಮಾಡ್ತೀನಿ, ಸುಮ್ಮನೆ ಯಾವುದು ಆಗೋದಿಲ್ಲ ಅಂದಿದ ತಕ್ಷಣ ಅಂತೇಳಿ ಇಷ್ಟೊಂದೆಲ್ಲ ಬುದ್ಧಿ ಹೇಳ್ತಾ ಇದ್ರು. ನೀನು ಕೇಳಲ್ವಲ್ಲ ನೀನು. ನಿನ್ನ ಮುಖ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಮುಖ ನೋಡಿದ್ರೆ ನನಗೂ ಸಿಟ್ಟು ಬರುತ್ತೆ. ಮತ್ತೆ ಬರೀ ತಿನ್ಕೊಂಡು ಓಡಾಡ್ತಾ ಇದ್ರೆ ದಂಡಪಿಂಡ ನಂಗೆ. ದಂಡಪಿಂಡ ಅಂತ ಕೇಳ್ತೀಯ? ದಂಡಪಿಂಡ ಅಂತ ಹೇಳ್ತಾ ಇದೀಯಾ? ದಂಡಪಿಂಡ ಅಂತ ಮಾತಾಡ್ತೀನಿ ನನಗೇನೆ. ನಾ ಕುಡಿಯೋದು ನೀನು ಹೊಡಿಬೇಡ. ನಾನು ಗೋಪಿ ಹತ್ರನೇ ಒಂದು ದಿನ ಒಂದು ಏಟು ಹೊಡೆಸ್ಕೊಂಡಿಲ್ಲ. ನಿನ್ನಂತ ಅವನ ಹತ್ರ ಹೊಡೆಸ್ಕೊಳ್ಳೋ ಅಂಥದ್ದು ಬಂದೈತಲ್ಲ. ನನಗೆ ಯಾಕೆ ಇಷ್ಟು ನೀನು ಗೋಳೈಕೊಂತೀಯ ಏನೋ. ಹೋಗು ಅಂತಂದ್ರೆ ಹೋಗಲ್ಲಪ್ಪ. ಹೋಗ್ಬಿಡತ್ತ ನಿಮ್ಮೂರಿಗೆ ನೀನು ಹೋಗ್ಬಿಡು ಅಂತೇಳಿ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಹೇಳಿದ್ರು ನೀನು ಹೋಗಲ್ವಲ್ಲ ನೀನು.
ನಾನು ಆ ಗೋಪಿ ಹತ್ರನೇ ನಾನು ಒಂದು ದಿನ ಹೊಡೆಸ್ಕೊಂಡಿಲ್ಲ, ನಿನ್ನಂತ ಅವನ ಹತ್ರ ಹೊಡೆಸ್ಕೊಳ್ಳೋಂಥ ಪರಿಸ್ಥಿತಿ ಬಂತಲ್ಲ ನನಗೆ. ಯಾಕೆ ಹೊಡಿಯೋದು ನೀನು? ಹಾಂ, ಹೊಡಿಬೇಡ ನೀನು, ನೋಡಿ ಹೇಳಿರ್ತೀನಿ. ಮತ್ತೆ ನೆಟ್ಟಾಗಿ ಮಾತುಗಳನ್ನ ಮಾತಾಡ್ಬೇಕು. ಸುಮ್ಮನೆ ಇಲ್ಲದಿದ್ದು ಮಾಡಿದೀಯ ಅಂದ್ರೆ ನಾನೇನು ಸರಿ ಆಗೋದಿಲ್ಲ ನೋಡು. ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಏನು ಟೈಮ್ ವೇಸ್ಟ್ ಮಾಡ್ತೀಯಪ್ಪ, ಹೋಗಿಲ್ಲ ನಾ ಕೆಲ್ಸಕ್ಕೆ ಹೋಗೋ ಬರೀ ಉಂಟ್ಕೊಂಡು ಓಡಾಡ್ತಾ ಇದ್ರೆ. ಹಾಂ, ಅಡುಗೆ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಬೈತೀಯ. ಅಲ್ಲ, ನೀನು ನನ್ನ ಹತ್ರ ಹಿಂಗೆಲ್ಲ ಮಾಡೋದಕ್ಕೆ ಬರಬೇಡ, ನೋಡಿ ಹೇಳಿರ್ತೀನಿ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ನೀನು ಹಿಂಗೆ ನೀನು ಏನು ಎತ್ತ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ನೀನು ಮಾತಾಡಬೇಡ, ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ನೀನು ಕೆಲ್ಸಕ್ಕೆ ಹೋಗು ಅಂತ ನಾನು ಹೇಳೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯಲ್ಲ, ಸುಮ್ಮನೆ ಏನು ಅನಾವಶ್ಯಕವಾಗಿ ಓಡಾಡ್ಕೊಂಡು ಅಂತೇಳಿ ಹೇಳಿದ್ರೆ ನನಗೆ ಹೊಡಿತಾ ಇದೆಯಾ. ನಾನು ಒಂದು ದಿವಸ ಅವನ ಹತ್ರನೇ ಹೊಡೆಸ್ಕೊಂಡಿಲ್ಲ ಅಂತಂದ್ರೆ ನಿನ್ನ ಹತ್ರ ಹೊಡೆಸ್ಕೋಬೇಕು. ನೋಡು ಎಂತ ತಗೊಂಬಂದಿಟ್ಟೆ ನನಗೆ ತಲೆಗೆ ನೋವು ನೀನು. ಇನ್ನೊಂದು ನನಗೆ ತಲೆನೋವು ಆಗ್ಬಿಟ್ಟೈತಲ್ಲ, ಏನಕ್ಕೆ ಹಿಂಗೆ ಮಾಡ್ತೀಯ? ಎಷ್ಟು ಹೇಳಿದ್ರು ಅದು ಯಾಕೆ ಹಿಂಗೆ ಮಾಡ್ತಾ ಇದೆಯೋ ಏನೋ, ನನಗೆ ಸಿಟ್ಟು ಬಂದ್ಬಿಟ್ಟೈತೆ. ನಾನು ನೋಡ್ಕೊಂಡಿದ್ದೀನಿ, ತಪ್ಪನ್ನು ಇರಬೇಕು ಸ್ವಲ್ಪ ದಿನ. ನಾನು ಎಲ್ಲನ ಸರಿ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗೋವರೆಗೂ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡ್ಬೇಕು. ನೀನು ಇಲ್ಲೋದೆಲ್ಲ ದಿನ ಮಾತಾಡೋದು ಅದು ಇದು ಗಾಂಚಲಿ ಮಾಡಿಬಿಟ್ಟಿದ್ದೀನಿ ಅಂದರೆ ಸರಿಯಾಗೋದಿಲ್ಲ ನೋಡಿ, ಹೇಳಿರ್ತೇನೆ. ನಾನು ಹೇಳೋದನ್ನ ನೀನು ಕೇಳಬೇಕಷ್ಟೇ. ನೀನು ಸುಮ್ಮನೆ ಇಲ್ಲೋದೆಲ್ಲ ಇದು ನಾನು ನೋಡ್ಕೊಂಡಿಲ್ಲ ಹಂಗಾದ್ರೆ. ಯಾವಾಗ ನೋಡಿದ್ರು ನೀನು ಏನು ಮಾಡಿದೀಯ ಸ್ವಲ್ಪ ಸುಧಾರಿಸಲ್ಲ. ಏನು ಯಾವಾಗ್ಲೂ ಇವಳ ಹತ್ರ ನಾನು ಅನ್ನಿಸ್ಕೋಬೇಕು. ನಾನು ಗಂಡಸಾಗ್ಬಿಟ್ಟು ನಾನು ನಿನ್ನ ಹತ್ರ ಮಾತು ಕೇಳಬೇಕಾ? ಅದಷ್ಟು ಕೇಳಬೇಕಷ್ಟೇ. ಜಾಸ್ತಿ ಮಾತಾಡಿದಿ ಅಂದ್ರೆ ಗ್ರಾಚಾರ ನೆಟ್ಗಿರೋದಿಲ್ಲ. ಏನು ನನ್ನೇ ನೀವು ಹುಡುಗಾಟ ಆಡ್ತಾ ಇದೆಯಾ ನನ್ನ ಹತ್ರ ನೀನು? ಯಾಕೆ ಕರಿಯಮ್ಮ ಜಗಳ? ಯಾಕೆ ಏನಾಯ್ತು? ನೀವು ಹೋಗೋಕ್ಕಾತ್ಲಾಗೆ ಬರೀ ಟೈಮ್ ಟು ಟೈಮ್ ಊಟ ಮಾಡಿ ಕದೆ ಆತ ಯಾತನ ಕೇಳಿದ್ರೆ ಈಗ ನೋಡಿ ಹಿಡ್ಕೊಂಡು ಹೊಡಿಯೋದು. ಈ ಥರ ನಾನು ಆ ಗೋಪಿ ಹತ್ರನೇ ಒಂದು ದಿವಸ ಹೊಡೆಸ್ಕೊಂಡಿಲ್ಲ ನೋಡಿ, ಇವನ ಹತ್ರ ಅಯ್ಯೋ ಅನ್ಬೇಕು ನಾನು. ಎಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ನನಗೆ. ಇವ್ರ ಹತ್ರ ಹೊಡೆಸ್ಕೊಂಡು ಏನು ಇವತ್ತು ನಾನು ಸುಮ್ಮನೆ ನಿಷ್ಠವ್ರನೂ ಆಗ್ಬಿಟ್ಟೆ. ಅವ್ರ ಹತ್ರ ಹೊಡೆಸ್ಕೊಂಬ್ಲೂ ಬೇಕು. ನೋಡಕ್ಕ ಎಂಥ ಕೆಲಸ ಆಗ್ತೈತೆ ಅಲ್ಲ. ನೋಡು ನೀನೇನೆ ಇವತ್ತು ನೆನೆಸ್ಕೊಬಿಟ್ರೆ ಏನಪ್ಪ ನನ್ನ ಜೀವನ ಹಿಂಗೆ ಮಾಡ್ಕೊತಾ ಇದ್ದೀನಿ ನಾನು ಅಂತ ಅನ್ನಿಸ್ತೈತೆ ಕಣಕ್ಕ. ನೋಡು ಇವ್ರ ಹತ್ರ ನಾನು ಇವ್ರು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಏನಾದರೂ ಒಂದು ಸ್ವಲ್ಪ ಮಾತಾಡೋಕೆ ಹೋದ್ಯಾ ಹಂಗೆ ಹಿಂಗೆ ಅಂತ ಇಲ್ಲ ಇದು ಮಾಡ್ತಾರೆ. ನಾವು ಯಾತು ಮಾತಾಡೋಂಗಿಲ್ಲ, ಏನು ಇದು ಮಾಡೋಂಗಿಲ್ಲ, ಹಂಗೆ ಮಾಡ್ತಾರೆ ನೋಡಕ್ಕ. ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು? ನೀನೇ ಯೋಚನೆ ಮಾಡು ಸ್ವಲ್ಪ. ಇವರು ಯಾವುದೊಂದು ವಿಚಾರದಾಗೆ ಆಗಲಿ ಯೋಚನೆ ಮಾಡಿ ಮಾತಾಡಬೇಕು. ಸುಮ್ಮನೆ ಮಾತಾಡ್ತಾರೆ, ನಾನು ಮಾಡ್ತೀನಿ, ನಾನು ನೋಡ್ತೀನಿ ಅಂತಾರೆ. ಬರೀ ಜಗಳ ಮಾಡ್ಕೊಂಡ್ರೆ ಸುಮ್ಮನೆ ಎಲ್ಲ ನೋಡ್ತಾರೆ. ಸುಮ್ಮನೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಇವಾಗ ಜಗಳ ಮಾಡ್ಕೊಂಡು ಓಟ್ ಇಲ್ಲೋದು ಇದು ಮಾಡ್ಕೊಂಬತ್ಕಿ ನಾನು ಸುಮ್ಮನೆ ಚೆನ್ನಾಗಿರೋದು ನೋಡ್ರಿ. ಯಾಕೆ ಜಗಳ ಮಾಡ್ಕೊಂಬಕ್ಕೆ ಹೋಗ್ತೀರಾ? ನಾನು ಅದಕ್ಕೆ ಕಣಕ ಹಂಗಂತೀನಿ, ಕೆಲ್ಸಕ್ಕೆ ಹೋಗಪ್ಪ. ಏನೋ ನಿನ್ನ ತಮ್ಮನ ಕಳಿಸು, ನಿನ್ನ ತಮ್ಮ ಮಾತ್ರ ಮನೆಯಾಗ ಇದ್ದಾನೆ. ಹಿಂಗೆ ಮಾತಾಡ್ತಾನೆ ಅಪ್ಪ. ನಿನ್ನ ತಮ್ಮ ಮಾತ್ರ ಮನೆಯಾಗ ಇದ್ದಾನಲ್ಲ, ನಿನ್ನ ತಮ್ಮನ ಅವನ್ನ ಕಳಿಸು, ನಿನ್ನ ತಮ್ಮನ ಕಳಿಸು ಅವನ್ನ. ನಾನು ಮಾತ್ರ ಕೆಲ್ಸಕ್ಕೆ ಹೋಗು ಅಂತೀಯಲ್ಲ ಅಂತೇಳಿ ಅದಕ್ಕೂ ಕೇಳಿ. ಅಪ್ಪನ ಬುದ್ಧಿನೇ ಸರಿ ಇಲ್ಲ. ಇವನ್ ಸವಾಸ ಯಾಕಾದ್ರೂ ಮಾಡಿದ್ದು ಅಂತ ಅನ್ಸುತ್ತೆ ನನಗೆ. ನೋಡಿದ್ರಲ್ಲ ವೀಕ್ಷಕರು, ಏನಾದರೂ ಕ್ವಶನ್ ಮಾಡಿದ್ರೆ ಸಾಕು ಈ ರೀತಿ ಪ್ರಭೆ ಅವರು ಸಿಟ್ಟು ಮಾಡಿಕೊಂಡು ನನಗೆ ಹೊಡೆಯೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ಯಾಕಾದರೂ ಹಿಂಗೆ ಮಾಡ್ಕೊಂಡು ಅಂತ ಅನಿಸುತ್ತೆ ನನಗೆ ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.